ಹೆಚ್ಚೆ ಜಲ್ದಿ ಜಲ್ದಿ ಹೆಚ್ಚೆ ಈರುಳ್ಳಿ ಸ್ವಲ್ಪ ಇದೆ ಒಂದು ನಾರ್ಮಲ್ ಆಗಿ ಹೆಚ್ಚು, ಜಾಸ್ತಿ ಇದು ಮಾಡಕ್ ಹೋಗ್ಬೇಡ. ಇವತ್ತು ಮಾಡ್ತಿರೋದು ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಎಗ್ ರೈಸ್. ಹುಬ್ಳಿಗೆ ಫುಲ್ಲು ಸ್ಪೆಷಲ್. ನಾನು ಒಂದು ಟೈಮ್ ಹುಬ್ಳಿಗೆ ಡ್ರೆಸ್ ತರಕ್ಕೆ ಹೋದಾಗ ಅಲ್ಲಿ ಎಗ್ ರೈಸ್ ಮಾಡ್ತಿದ್ರು, ಅದು ನೋಡಿ ಕಲ್ತಿದ್ದೆ. ಇವತ್ತು ಮಾಡ್ತೀನಿ ನೋಡು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಹಾಯ್ ಗಾಯ್ಸ್, ಇವತ್ತು ನಮ್ಮ ತಂಗಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾವೂರಿಗೆ ಬಂದಿದ್ವಿ. ಇವತ್ತು ಎಗ್ ರೈಸ್ ಮಾಡೋಣ ಅಂತೇಳಿ ಮೊಟ್ಟೆ ಒಂದೇ ತಂದಿದ್ದೇವೆ. ಎಗ್ ರೈಸ್ ಮಾಡ್ಲಿಕ್ಕೆ ಮೊಟ್ಟೆ ಮಾತ್ರ ಬೇಕು. ಇಲ್ಲ ಮತ್ತೆ ಚಿಕನ್ ತರ್ತಿದ್ದೆ, ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ನಮ್ಮ ಮನೇಲಿ ಆಕ್ಚುಲಿ ಚಿಕನ್ನೇ ಅಲೋ ಇಲ್ಲ, ಎಗ್ ಸಹ ಅಲೋ ಇಲ್ಲ. ನಮ್ಮ ಮನೇಲಂತೂ ಇಲ್ವೇ ಇಲ್ಲ. ನಮ್ಮಮ್ಮ ಕಸ್ಬರ್ಗಿನೇ ಇಷ್ಟು ಉದ್ದ ಕಸ್ಬರ್ಗಿ ಹೊರಗಡೆ ಇಟ್ಟಿರ್ತಾಳೆ. ಇಲ್ಲೇನು ಅಲೋ ಅನ್ನಪ್ಪ ಅಂದ್ರೆ ಏನೋ ಒಂದು ಸ್ವಲ್ಪ ಫ್ರೀಡಮ್. ಇದು ನಮ್ಮ ಚಿಕ್ಕಪ್ಪ ಸ್ವಲ್ಪ ಫ್ರೀಡಮ್ ಅಲ್ಲಿ ಮಾಡ್ಕೊಂಡು ತಿನ್ನಿ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹಾಗೆ ತಗೊಂಬಂದು ಎಗ್ ರೈಸ್ ಮಾಡ್ತಾ ಇದ್ವಿ. ಇವಳು ನಮ್ಮ ತಂಗಿ, ನಮ್ಮ ತಮ್ಮ ಒಬ್ಬನಿದ್ದಾನೆ, ಅವ್ನು ಬೆಂಗಳೂರಲ್ಲಿದ್ದಾನೆ. ಇನ್ನೊಬ್ಬ ತಮ್ಮ ಆಟೋಕ್ಕೆ ಹೋಗಿದ್ದಾನೆ, ಅವ್ನು ತಿನ್ಲಿಕ್ಕೆ ಬರ್ತಾನೆ. ಇನ್ನೊಬ್ಬ ತಿಂದದ್ ನೋಡ್ತಾನೆ ಬೆಂಗಳೂರಲ್ಲಿ ಕುಂತ್ಕೊಂಡು ಈ ವಿಡಿಯೋನ. ಇವತ್ತು ಏನೇ ಹೇಳಿ ಎಗ್ ರೈಸ್ ಮಾತ್ರ ತುಂಬಾ ಚೆನ್ನಾಗಿರ್ಬೇಕು ಅಂತೇಳಿ ಫುಲ್ ಪ್ಲಾನ್ ಹಾಕೊಂಡು ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಬಂದಿದ್ದೇವೆ. ಈ ಎಗ್ ರೈಸಿನ ಪ್ಲಾನ್ ಏನು ಇರ್ಲಿಲ್ಲ. ಇಲ್ಲಿ ಮನೆಗೆ ಬಂದಾಗ ಮತ್ತೆ ಏನಾದ್ರು ಆಕ್ಟಿವಿಟೀಸ್ ಇದ್ನಪ್ಪ ಅಂದ್ರೆ ಎಲ್ಲರ ಮೈಂಡ್ ಸ್ವಲ್ಪ ಬಿಸಿ ಇರ್ತದೆ, ಮತ್ತೆ ಒಂದು ಟೈಮ್ ಸಹ ಬೇಗ ಹೋಗ್ತದೆ ಅಂತೇಳಿ ಈ ಪ್ಲಾನ್ ಹಾಕಿತ್ತು ಅಷ್ಟೇ. ಇಲ್ಲಾಂದ್ರೆ ಇವ್ರು ಮನೆಯಲ್ಲಿ ಕುಂತ್ಕೊಂಡು ಇವ್ರು ರಾಡಿ ಯಾರು ಕೇಳ್ಬೇಕ್ರಿ. ನೋಡಿ ಹೇಗಿದೆ ನೋಡಿ, ಇಲ್ಲಿ ಬಂದಾಗ ಸುಮ್ನೆ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇತ್ತು. ಇಲ್ಲಂದಪ್ಪ ಅಂದ್ರೆ ಅದನ್ನ ತಮ್ಮ ಅದನ್ನ ತಮ್ಮ. ನನಗೆ ಅಡಿಗೆ ಮಾಡಕ್ ಆಗಂಗಿಲ್ಲ, ನನಗೆ ಹೊರಗಡೆಯಿಂದ ಗೋಬಿ ತಮ್ಮ ಅಂತ ನಿಜವಾಗ್ಲೂ ಹೇಳಿದಾರೆ. ಕೊಲೆ ಮಾಡಕ್ ಬರ್ತಾಳ ನೋಡಿ ಗಾಡಿ. ವಿಡಿಯೋ ಆಗಿದೆ ಅಂತ ಗೊತ್ತಿಲ್ಲ ನೋಡಿ. ಇವ್ರು ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿ ಒಂದು ಇಂಟರ್ನ್ಯಾಷನಲ್ ಮಿಷಿನ್ ತಂದಿದ್ದಾಳೆ. 20 ರೂಪಾಯಿ ಕೊಟ್ಟು ಮಾರ್ಕೆಟಲ್ಲಿ. 20 ರೂಪಾಯಿ ಕೊಟ್ಟು 199. ಸ್ವಲ್ಪ ನಿಜವಾಗ್ಲೂ ಸ್ವಲ್ಪ ಕಾಸ್ಟ್ಲಿ ಐತಿವಿ ಇದಕ್ಕೆ. ಆದ್ರೆ ಓಕೆ ಕಟ್ ಮಾಡ್ತದೆ, ಆದ್ರೆ ಕೈಗಿಂತ ಸ್ವಲ್ಪ ಲೇಟಾಗಿ ಕಟ್ ಆಗ್ತದೆ. ಅದಕ್ಕೆ 199 ಕೊಟ್ಟಿದ್ದಾಳೆ. ಅದ್ರ ಬದಲು ಒಂದು 20 ರೂಪಾಯಿ ಕೊಟ್ಟಿದ್ರು ಒಳ್ಳೆ ಶಾರ್ಪ್ ಇರೋ ಚಾಕು ಕೊಡ್ತಿದ್ರು, 5 ನಿಮಿಷದಲ್ಲಿ ಕಟ್ ಮಾಡ್ಬೋದಿತ್ತು. ನಮ್ ಚಿಕ್ಕಮ್ಮ ಅದೇ ನಗಾಡ ಕುಂತಾಳೆ, ಏನೆಲ್ಲ ಮಾಡಿದ್ರೆ. ಎಗ್ ರೈಸ್ ಬೇಕಾಗುವ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿವಿ ನೋಡ್ರಿ. ಇವತ್ತು ಫುಲ್ ಸ್ಪೆಷಲ್. ನಮ್ ಚಿಕ್ಕಪ್ಪ ಚಪಾತಿ ಉತ್ತಾ ಇದ್ದಾನೆ. ಯಾರಿಗೆಲ್ಲ ಬರುತ್ತೆ, ನಮ್ ಚಿಕ್ಕಪ್ಪ ಮಾತ್ರ ಫುಲ್ ಎಕ್ಸ್ಪೀರಿಯನ್ಸ್. ಇವ್ರು ನಮ್ ಚಿಕ್ಕಮ್ಮ, ಇವ್ರು ಈಗ ಇರೋಕೆ ಕಾರಣ ನಮ್ ಚಿಕ್ಕಪ್ಪ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಇವರೇ ಮಾಡಿ ಕೊಡೋದು ಮನೆಯಲ್ಲಿ. ಪ್ರತಿಯೊಂದು ಇಲ್ಲ ಸರ್. ಹೆಲೋ ಶಾಂಕಿ ಬೇಬಿ. ಅದ್ನಾಗಕತ್ತನ ಶಾಂಕಿ ಬೇಬಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಹಾಪ್ರಭು ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಒಂದು ಪ್ರಾಬ್ಲಮ್ ಏನನ್ನಪ್ಪ ಅಂದ್ರೆ, ನಮ್ಮ ತಮ್ಮ ಯಾವಾಗ್ಲೂ ವಿಡಿಯೋಕ್ಕೆ ನಂಬರ್ 1 ಮುಂದೆ ಬರ್ತಿದ್ದ. ಇವಳು ಕಟ್ಕೊಂಡಾದ್ಮೇಲೆ ಇವನು ಕೂಡ ಮಕ್ಕ ಮುಚ್ಕೊಂತಿದ್ದಾನೆ. ಏನಂತ ಗೊತ್ತಿಲ್ಲ. ನೀನ್ ಹೇಳಿವೆ ಹೇಳು, ಇದನ್ನ ಹಾಕಕ್ ಹೋಗ್ಬಾಡ್ಲಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಏನೇ ನಾ ಈ ಪರಿ ಕೂತಿದವಲ್ಲಿ ಇಲ್ಲಿ ಒಂದೊಂದು. ಏಯ್ ವಾಟ್ ಇಸ್ ಯುವರ್ ನೇಮ್? ಯಾರಿಗೂ ನೀನ್ ನಾಯಿ ಅಂತಿದ್ಯಾ? ನಾವಿಲ್ಲಿ ಸುಳ್ಜರಿಸ್ಕೊನೋ ಏರನ್ನ ಕಾಪಾಡುತ್ತಿರೋದ ನಾವು. ನಿಮ್ಮಂಥವ್ರು ಎಷ್ಟೇ ಜನ ಬಂದ್ರು ಗುರ್ರಾಸಿ ನೋಡಿ ಓಡಿಸ್ಬಿಡ್ತೇವೆ. ಇದರಲ್ಲಿ ಒಂದು ಸಾಧಾರಣ ಒಂದು 3 ಜನ ಊಟ ಮಾಡ್ಬೋದು. ಹೌದು, 1 2 3. ಇನ್ನೊಂದು ನಾನು ಸಣ್ಣದಾದ್ರೆ 4. 3 ಜನ ಊಟ ಮಾಡ್ಬೋದು ನೋಡ್ರಿ ಗಾಯ್ಸ್. ಇವತ್ತು ನ್ಯಾಚುರಲ್ ಆಗಿ ಊಟ ಮಾಡೋಣ ಅಂತೇಳಿ ಎಲೆ ತೊಗೊಂಡಿದ್ದೇವೆ, ತಟ್ಟೆ ಕೂಡ ಬೇಡ ಅಂತ. ನಮ್ಮ ಇವತ್ತಿನ ಎಗ್ ರೈಸ್ ಭಟ್ರು
ಭಟ್ರಲ್ಲಿ ಏನಂತಾರೆ ಶೆಫ್. ಬೆರಳ್ನಾಗ ತಗೊಂಡ ನೆಕ್ಸ್ಟ್ 2 ಬೆರಳ್ನಾಗ ತಗೊಂಡ ಅದರಲ್ಲಿ ನಾನು ಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲ ನೆಕ್ಸ್ಟ್ ಅಮ್ಮನಿ ನೀವು ಮಾಡಕ್ಕೆ ಬಿಡಲ್ಲ ನೋಡಿ. ಹೌದಾ ಅಷ್ಟೇ.